ನೀವು ನರ್ಸಿಂಗ್ ಓದಿದ್ದೀರಾ? JNM ಅಥವಾ BSc ನರ್ಸಿಂಗ್ ಪೂರ್ಣಗೊಳಿಸಿದ್ದೀರಾ? ಹಾಗಾದರೆ ನಿಮಗಾಗಿ ಭರ್ಜರಿ ಸರ್ಕಾರಿ ಉದ್ಯೋಗ ಅವಕಾಶ ಬಂದಿದೆ. OSSSC ನರ್ಸಿಂಗ್ ಆಫೀಸರ್ ರಿಕ್ವೈರ್ಮೆಂಟ್ 2026 ಅಡಿಯಲ್ಲಿ 5,989 ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ. ವೇತನ 92,300ರವರೆಗೆ ಪ್ರಾರಂಭಿಕ ವೇತನವಾಗಿದೆ. ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಮೊದಲು ನೋಡೋದಾದರೆ ಹುದ್ದೆಗಳ ವಿವರ ನೋಡೋದಾದರೆ, ಮೊದಲು ನರ್ಸಿಂಗ್ ಆಫೀಸರ್ ಗ್ರೂಪ್ ಸಿ ಒಟ್ಟು 5,989 ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕಾತಿ ಮಾಡಿಕೊಳ್ತಿರೋದು. ಒಟ್ಟು ಹುದ್ದೆಗಳು 5,089 ಹುದ್ದೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳುತ್ತಿರುವುದು. ಇದಕ್ಕೆ ವಿದ್ಯಾರ್ಹತೆ ಎಷ್ಟಿರಬೇಕು ಎಂದರೆ SLC ಪಾಸ್ ಆಗಿರಬೇಕು, ಸೆಕೆಂಡ್ PUC ಸಹ ಕಂಪ್ಲೀಟ್ ಮಾಡಿರಬೇಕು, JNM ಅಥವಾ BSc ನರ್ಸಿಂಗ್ ಕಂಪ್ಲೀಟ್ ಕೋರ್ಸ್ ಮುಗ್ದಿರಬೇಕು, ಮತ್ತು ನಿಮ್ಮದು ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಆಗಿರಬೇಕು, ಮತ್ತು ನಿಮ್ಮದು KNC ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ಆಗಿರಬೇಕು. KNC ಅಂದರೆ ಏನು? ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಆಗಿರಬೇಕು. ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಎಂದರೆ ಕನಿಷ್ಠ 21 ವರ್ಷದಿಂದ 42 ವರ್ಷದ ಒಳಗಡೆ ಇರಬೇಕು. ಕನಿಷ್ಠ 21 ವರ್ಷ, ಗರಿಷ್ಠ 22 ವರ್ಷ ಇರಬೇಕು. ಇದಕ್ಕೆ ವಯಸ್ಸಡಿಲಿಕೆ ಕೂಡ ಲಭ್ಯವಿರುತ್ತದೆ. ಇದಕ್ಕೆ ವೇತನದ ಮಾಹಿತಿ ಬಂದರೆ ಪ್ರಾರಂಭಿಕ ವೇತನನೇ 29,200ರಿಂದ 92,000ವರೆಗೆ ಇರುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ, ಕೊನೆಯ ದಿನಾಂಕ ಎಷ್ಟು ಎಂದರೆ ಅರ್ಜಿ ಆರಂಭವಾಗಿರೋದು 13 ಜೂನ್ 2026ಕ್ಕೆ ಆರಂಭವಾಗಿದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ಜುಲೈ 2026ಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ಇದಕ್ಕೆ ಲಿಖಿತ ಪರೀಕ್ಷೆ ಇರುತ್ತದೆ, ಮತ್ತು ದಾಖಲೆ ಪರಿಶೀಲನೆ ಇರುತ್ತದೆ, ಮತ್ತು ಇದಕ್ಕೆ ನೇರ ಸಂದರ್ಶನ ಇರುವುದಿಲ್ಲ. ಇದಕ್ಕೆ ಇಂಟರ್ವ್ಯೂ ಯಾವುದೇ ಸಹ ಮಾಡುವುದಿಲ್ಲ. ದಾಖಲೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಪರಿಶೀಲನೆ ಮಾಡ್ತಾರೆ, ಮತ್ತು ನೀವು ಎಕ್ಸಾಮ್ನ ಓದ್ಬಿಟ್ಟು ಬರೀಬೇಕಾಗುತ್ತೆ. ಇದನ್ನು ಲಿಖಿತ ಪರೀಕ್ಷೆ ಅಂತ ಕರೀತಾರೆ. ನೀವು ಈ ಹುದ್ದೆಗೆ ಪರೀಕ್ಷೆಗೆ ತಯಾರಾಗಲು ಯಾವ್ಯಾವ ಸಿಲೆಬಸ್ನ ಓದಬೇಕು ಅಂದರೆ, ನೀವು ನಂಬರ್ 1 ಪಾಯಿಂಟ್ ನರ್ಸಿಂಗ್ ಸಬ್ಜೆಕ್ಟ್ಸ್ ಕಂಪ್ಲೀಟಾಗಿ ಓದ್ಕೊಬೇಕು, ಜನರಲ್ ನಾಲೆಡ್ಜ್ ಇರಬೇಕು, ರೀಸನಿಂಗ್ ಇರಬೇಕು, ಬೇಸಿಕ್ ಇಂಗ್ಲೀಷ್ ನಿಮಗೆ ಗೊತ್ತಿರಬೇಕು. ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸುವುದು ಎಂದರೆ OSSSC ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ರಿಜಿಸ್ಟ್ರೇಷನ್ ಮಾಡಿ, ಅರ್ಜಿ ಭರ್ತಿ ಮಾಡಿ, ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ. ನಿಮ್ಮ ಫೋನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀವು ಸೈಬರ್ ಝೋನಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇದರ ಪ್ರಾರಂಭಿಕ ವೇತನ ಎಷ್ಟಿರುತ್ತದೆ ಎಂದರೆ 92,300ರವರೆಗೆ ಇರುತ್ತದೆ, ಬರೀ ಪ್ರಾರಂಭಿಕ ವೇತನ. ಸೊ ಆದ್ದರಿಂದ ಈ ಹುದ್ದೆಗೆ ಆಸಕ್ತಿ ಇರುವವರು ಅಪ್ಲೈ ಮಾಡಿ. 5,989 ನರ್ಸಿಂಗ್ ಆಫೀಸರ್ ಹುದ್ದೆಗಳ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. JNM ಹಾಗೂ BSc ನರ್ಸಿಂಗ್ ಅಭ್ಯರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಿ. ಕೊನೆಯ ದಿನಾಂಕದವರೆಗೆ ಕಾಯದೆ ಆದಷ್ಟು ಬೇಗ ನೀವು ಅರ್ಜಿ ಸಲ್ಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಾನು ಗೌರ್ಮೆಂಟ್ ಜನರಲ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.